ಕಲ್ಪತರು ಸೇವಾ ಸಂಘದ ವತಿಯಿಂದ ಆಳಂದ ರಸ್ತೆಯ ವಿಜಯನಗರ ಕಾಲೋನಿಯಲ್ಲಿನ 50 ವರ್ಷಗಳ ಪುರಾತನ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಭಿನ್ನ ರೀತಿಯಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಕಲ್ಯಾಣ ನಾಡಿನ ಮಹಾತ್ಮರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಕೊನೆ ದಿನವಾದ 5ನೇ ದಿನ ಕಾರ್ಯಕ್ರಮದಲ್ಲಿ ಆರಕೂಡ ಚನ್ನಬಸವೇಶ್ವರರ ಪ್ರವಚನವನ್ನು ಪೂಜ್ಯ ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಇದಕ್ಕಿಂತಲೂ ಮೊದಲು ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗಿತ್ತು. ಕಲಬುರಗಿ ನಗರದಲ್ಲಿನ ಆಳಂದ ರಸ್ತೆಯಲ್ಲಿರುವ ವಿಜಯನಗರ ಕಾಲೋನಿಯಲ್ಲಿನ ಪುರಾತನ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊನೆ ದಿನದ ಪ್ರವಚನ ಕಾರ್ಯಕ್ರಮವನ್ನು ವೇದಮೂರ್ತಿ ಬಂಡಯ್ಯ ಶಾಸ್ತ್ರಿಗಳು ಎಂದಿನಂತೆ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಆರಕೂಡ ಶ್ರೀ ಚನ್ನಬಸವೇಶ್ವರರ ಪ್ರವಚನವನ್ನು ಅಲ್ಲಿನ ಜನ ಆಲಿಸಿದರು. ಇನ್ನು ಇದಕ್ಕಿಂತ ಮೊದಲು ವಿಘ್ನೇಶ್ವರನಿಗೆ ಭವ್ಯವಾದ ಪೂಜೆಯನ್ನು ವೈದಿಕಿ ಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಸೋಮನಾಥ್ ಮಿಟ್ಟೆ ಪರಿವಾರ ಮತ್ತು ಕಲ್ಪತರು ಸಂಘದಿಂದ ಪೂಜೆ ಮಾಡಿಸಲಾಯಿತು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಿಘ್ನೇಶ್ವರ ಶಿಲಾಮೂರ್ತಿಗೆ ಹಾಗೂ ಪ್ರತಿಷ್ಠಾಪನೆ ಗೊಂಡಿರ್ತಕ್ಕಂತಹ ವಿಘ್ನೇಶ್ವರನಿಗೆ ಶಾಲಿವಾನಸ್ಸಿಗೆ 1947ನೇಯ ವಿಶ್ವಾವಸುನಾಮ ಸಂವತ್ಸರೆ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಶುಭ ನಕ್ಷತ್ರೆ ಶುಭ ಯೋಗೆ ಶುಭಕರಣೆ ಅರ್ಘ್ಯಂ ಸಮರ್ಪಯಾಮಿ. ತದನಂತರ ಧ್ಯಾನ ಪೂರ್ವಕ ನಮಸ್ಕಾರಂ ಕರೋಮಿ. ನಮಃ ಶಿವಾಯ ಶಾಂತಾಯ ನಮಃ ಶಂಭವೇ ನಮಃ ಶಿವಾಯ ಕಲ್ಯಾಣವೇ ನಮೋ ನಮಃ ನಮಸ್ಕಾರಂ. ಎಲ್ಲರೂ ಜೋರಾಗಿ ಘೋಷ ಮಾಡಬೇಕು. ಬೋಲೋ ವಿಘ್ನೇಶ್ವರ ಮಹಾರಾಜ್ ಕಿ ಜೈ, ಏಕದಂತ ಮಹಾರಾಜ್ ಕಿ ಜೈ, ಲಂಬೋದರ ಮಹಾರಾಜ್ ಕಿ ಜೈ, ವಿಘ್ನ ವಿನಾಶ ಮಹಾರಾಜ್ ಕಿ ಜೈ, ಮೋದಕ ಪ್ರಿಯ ಮಹಾರಾಜ್ ಕಿ ಜೈ. ಗಣಪತಿ ಬಪ್ಪ ಮೋರ್ಯ. ಜೋಶೆ ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. 1 2 3 4 ಗಣಪತಿ. ಶಿವ ವಿಶ್ವೈಕಪಾಲಾಯ ಮಂಗಲಂ, ಶ್ರೀ ವಿಶ್ವರಾಧ್ಯಾಯ ಮಂಗಲಂ, ಶಿವ ವಿಶ್ವೈಕಪಾಲಾಯ ಮಂಗಲಂ, ಶಿವ ವಿಶ್ವೈಕಪಾಲಾಯ ಮಂಗಲಂ. ಈಗ ಕರ್ಪೂರೋಪಾಚಯಾತಿ ಸರ್ವಾಂಗೇ ಸುಂದರ ಸಿಂಧೂರಾತಿ ಕಂಠೇ ಜಲಕೆ ಮುಕ್ತ ಫಲಾತಿ. ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ಓ ಶ್ರೀ ಮಂಗಲ ಮೂರ್ತಿ. ದರ್ಶನ ಮಾತೆ ಮನ ಕಾಮನ ಪೂರ್ತಿ. ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ಓ ಶ್ರೀ. ತದನಂತರ ಎಂದಿನಂತೆ ಪ್ರವಚನ ಮುಂದುವರಿಯಿತು. 2 ದಿನ ಇರಲಿ ಎನ್ನುವಂತಿರುವಾಗಲೇ ಅತಿಥಿತನವನ್ನ ಮುಗಿಸಬೇಕಯ್ಯ. ಇನ್ನೊಮ್ಮೆ ಆರಿಸಿ ಬರಲಿ ಎನ್ನುವಂತಿರುವಾಗಲೇ ಚುನಾವಣೆಗೆ ಶರಣು ಹೇಳಬೇಕಯ್ಯ. ಇನ್ನಷ್ಟು ದಿನ ಉಳಿದಿರಲಿ ಎನ್ನುವಂತಿರುವಾಗಲೇ ಅಧಿಕಾರಕ್ಕೆ ಕೈ ಮುಗಿಯಬೇಕಯ್ಯ. ಇನ್ನು 2 ಪುಸ್ತಕ ಬರೆಯಲಿ ಎನ್ನುವಂತಿರುವಾಗಲೇ ಬರವಣಿಗೆಗೆ ಎಳೆನೀರು ಬಿಡಬೇಕಯ್ಯ. ಇನ್ನು ಈ ದೇಹ ದುಡಿಯುವಂತಿರುವಾಗಲೇ ನಿನ್ನಡಿಗೆ ಮುಡಿಪಾಗಿರಿಸಬೇಕಯ್ಯ. ಸ್ವತಂತ್ರ ದೇಶದೇಶ್ವರ ಈ ದೇಹ ನಿನ್ನಡಿಗೆ ಮುಡಿಪಾಗಿರಿಸಬೇಕಯ್ಯ. ಶ್ರೀ ಗುರುಭ್ಯೋ ನಮಃ. ಸಾಗಿಕೊಂಡು ಬಂದಿರತಕ್ಕಂಥ 5 ದಿನಗಳ ಕಲ್ಯಾಣ ನಾಡಿನ ಮಹಾತ್ಮರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಕೊನೆಯ ದಿನದ ಈ ಕಾರ್ಯಕ್ರಮದೊಳಗೆ ಪ್ರಾತಸ್ಮರಣೀಯರಾಗಿರುವಂತಹ ವಿಮಲ ವೀರಶೈವ ಮತ ಸ್ಥಾಪನಾಚಾರ್ಯರಾಗಿರುವ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರನ
12ನೇ ಶತಮಾನದೊಳಗೆ ಬಾಳಿ ಬದುಕಿ ನವ ಸಮಾಜದ ನಿರ್ಮಾಣಕ್ಕಾಗಿ ಬಹುಕಿಮ್ಮತ್ತಿನ ವಚನ ಸಾಹಿತ್ಯವನ್ನು ಕೊಟ್ಟು ಹೋಗಿರತಕ್ಕಂಥ ಎಲ್ಲ ಬಸವಾದಿ ಶಿವಶರಣ ದಾರ್ಶನಿಕ ಮಹಂತರನ್ನ ಸ್ಮರಣೆಯನ್ನು ಮಾಡಿ ಕಲ್ಯಾಣದ ದ್ವಾರಬಾಗಿಲಾಗಿರುವ ಈ ಕಲಬುರಗಿ ಜಿಲ್ಲೆಯ ಕಲಬುರಗಿಯ ಪುಣ್ಯ ಪಟ್ಟಣದ ವಿಜಯನಗರ ಕಾಲನಿಯೊಳಗೆ ನೆಲೆ ನಿಂತು ನಂಬಿ ಬಂದ ಭಕ್ತರ ಬಾಳಿನ ಭವನಗಳನ್ನು ದೂರ ಮಾಡಿದ ಬಂದ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನ ವಿನಾಶಕನಾಗಿರುವಂಥ ವಿಘ್ನೇಶ್ವರನ ದಿವ್ಯ ಸನ್ನಿಧಾನಕ್ಕೆ ಕೈ ಇದ್ದವರೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ವಿಘ್ನೇಶ್ವರನ ಸನ್ನಿಧಾನಕ್ಕೆ ಅನಂತ ಭಕ್ತಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಎಲ್ಲ ಮತ್ತಿಗೆ ಮಂಗಲದ ವಿದ್ಯೆಯನ್ನು ಧಾರೆ ಎರೆದ ಗದಗಿನ ಗುರುವರರಾದ ಪರಮ ಪೂಜ್ಯ ಪುಟ್ಟರಾಜ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಅಂಥ ಗುರುವಿನ ಪಾದಗಳನ್ನು ಮಸ್ತಕದ ಮೇಲೆ ಧರಿಸಿ ನಡೀತಾ ಇರತಕ್ಕಂಥ ಎಲ್ಲ ಕಾರ್ಯಕ್ರಮದೊಳಗೆ ತಮ್ಮದೇ ಆಗಿರುವಂಥ ವೈದಿಕ ಸೇವೆಯನ್ನು ನೆರವೇರಿಸಿಕೊಂಡು ಬಂದಿರುವಂಥ ಈ ಭಾಗದ ಪುರಾಣ ಪ್ರವಚನ ಪಂಡಿತರು, ವೈದಿಕ ಜ್ಯೋತಿಷ್ಯಗಳು, ಪೂಜಾ ಕೈಂಕರ್ಯಗಳನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿ ತಮ್ಮ ವೇದ ಘೋಷಗಳೊಂದಿಗೆ ಮನುಕುಲದ ಉದ್ಧಾರ ಆಗಲಿ ಅನ್ನುವಂಥ ಸಂಕಲ್ಪವನ್ನು ಮಾಡಿದಂಥ ಆತ್ಮೀಯ ಸಹೋದರರು, ಮಾರ್ಗದರ್ಶಿಗಳು, ಶ್ರೀವೇದಮೂರ್ತಿ ಸಿದ್ದೇಶ್ವರ ಶಾಸ್ತ್ರಿಗಳ ಶ್ರೀಪಾದಗಳಿಗೂ ಭಕ್ತಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಈ ಒಂದು ಪ್ರವಚನ ಕಾರ್ಯಕ್ರಮದೊಳಗೆ ಬಹಳ ಅದ್ಭುತವಾಗಿ ತಮ್ಮದೇ ಆದ ಸಂಗೀತದ ಸೇವೆಯನ್ನು ನೀಡ್ತಾ ಸುಮಾರು ನಮ್ಮ ಕಲ್ಯಾಣ ನಾಡಿನೊಳಗೆ ನಮ್ಮ ತಾಲೂಕಿನ ಗೋಸ್ನೂರವರು ಅನ್ನೋದು ಅಭಿಮಾನದ ವಿಚಾರ. ಸಾವಿರಾರು ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯೆಯನ್ನು ಕಲಿಸಿದ್ದಾರೆ. ಯಾಕೆಂದರೆ ಈಗಿನ ಕಾಲದೊಳಗೆ ಅಲ್ಪ ವಿದ್ಯಾ ಮಹಾಗರ್ವಿಷ್ಠರು ಸಿಗುವುದು ಬಹಳಷ್ಟು ಕಾಲಘಟ್ಟದೊಳಗೆ ನಮ್ಮ ಮುನಿ ಅಣ್ಣವ್ರು ಬಹಳ ಹೇಳ್ತಿರ್ತಾರೆ ಅವ್ರ ಬಗ್ಗೆ. ಬಹಳಷ್ಟು ನಯ ವಿನಯದಿಂದ ಬದುಕುವಂಥ ತುಂಬಿದ ಕೊಡ ಇದ್ದಂತೆ ಆತ್ಮೀಯರಾಗಿರುವಂಥ ನಮ್ಮ ಗುರುಶಾಂತಯ್ಯ ಸ್ವಾಮಿಗಳು ಸ್ಥಾವರಮಠ ಅವರಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟೋಣ. ಅವ್ರದ್ದು ಆ್ಯಕ್ಚುಲಿ ದುತ್ತರಗಾವದ ಕಾರ್ಯಕ್ರಮ ಮಾಡೋದು ಬಿಟ್ಟು ಬಂದಾರಿಲ್ಲ. ಅವರು 45-50 ದಿನ ಪುರಾಣ ಅವ್ರ ಮಗನಿಗೆ ಕಳಿಸ್ಯಾರ. ಇಲ್ಲಿ ಹೆಸರು ಬೇರೆ ನೋಡ್ರಿಲ್ಲ, ಅದಕ್ಕೆ ನೀವು ಮಾಡಪ್ಪ ನಾನು ಬಿಡಂಗಿಲ್ಲ ವಿಘ್ನೇಶನ ಸನ್ನಿಧಕ್ಕಂತ ಬಂದಾರ. ಅವ್ರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಅವ್ರ ಜೊತೆಯೊಳಗೆ ತಬಲಾ ವಾದಕರು ನಮ್ಮ ಭಾಗದ ಹಿರಿಯ ಕಲಾವಿದರು ಶ್ರೀವೇದಮೂರ್ತಿ ರವಿಸ್ವಾಮಿ ಗೌಡ್ರು, ಅವರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಅವರು ಬಂದು ಎಲ್ಲ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಕಲ್ಪತರು ಸೇವಾ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಯಾಕೆ ಅಂದರೆ ಭಾಳ ಸರಳವಾಗಿ ನೋಡಿ, ಅವ್ರನ್ನೆಲ್ಲ ನೋಡ್ಬೇಕು, ನಾವು ಕರಿಬೇಕು, ಅವ್ರು ಬರ್ರಿ ಅಂತ ಇದ್ದವ್ರ ಮೇಲೆ ಮುಗಿಸ್ಬಿಡ್ರಿ. ಅದಕ್ಕೆ ನಾವು ಏನೇ ಕೆಲಸ ಮಾಡೋದು ಇದರ ತೆರೆಯ ಮುಂದೆ ಮಾಡೋದಲ್ರಿ. ಇಂಥ ಕಾರ್ಯಕ್ರಮ ನಡಿಬೇಕಾದ್ರೆ ತೆರೆ ಹಿಂದೆ ಕೆಲಸ ಭಾಳ ದೊಡ್ಡದಿರ್ತದೆ. ಅದಕ್ಕೆ ಅಂತ ಎಲ್ಲ ಮಂದಿ ಸಾವಳಿಗೆ ಅಪ್ಪವ್ರು ಹೇಳೋದ್ರಲ್ಲ, ಪುರಾಣ ಮಾಡೋದು, ಇಂಥ ಪ್ರವಚನ ಕಾರ್ಯಕ್ರಮ ಮಾಡೋದು ಯಾರನ್ನ ನೋಡಿ ಕಲಿಬೇಕು ಅಂದ್ರೆ ನಮ್ಮ ಕಲ್ಪತರು ಸೇವಾ ಸಂಘದ ಪದಾಧಿಕಾರಿಗಳನ್ನು ನೋಡಿ ಕಲಿಬೇಕು. ನಾವಿಲ್ಲೇ ಕಾಲೇನವ್ರು ಅದೇವ್ರಿ, ಅವರ ಕರೆಸರ ಅವ್ರದ ಹೇಳೋತಾರ ಅಂತ ನೀವೆಲ್ಲ ವಿಚಾರ ಮಾಡೋದು. ನಾ ಹೇಳಿದ್ದಲ್ಲ ಬಂದಂಥ ಮಹಾತ್ಮ. ಯಾಕಂದ್ರೆ ಒಂದು ಶಿಸ್ತು, ಒಂದು ಸಂಯಮ ನೋಡಿ ಎಷ್ಟು ಚಂದ. ಎಲ್ಲ ಬಂದವರಿಗೆ ಕರೆಸಿ ಇವತ್ತು ನಾನೆಲ್ಲ ಅಂದು ಬಹುಶಃ ಇವತ್ತು ನಾವೇನು ಪ್ರವಚನ ಮಾಡೋದು ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಸಾರ್ಥಕವಾದ ಸೇವೆ ಮಾಡಿದವರಿಗೆ ಸತ್ಕಾರ ಮಾಡೋದೆಲ್ಲದು ಬಹಳ ಅದ್ಭುತವಾಗಿರುವಂಥ ಕೆಲಸ. ಅವರೆಲ್ಲ ಮನ ಮುಟ್ಟಿ ತನು ಮನ ಧನದಿಂದ ಸೇವೆ ಸಲ್ಲಿಸ್ಯಾರ. ಅವರಿಗೆಲ್ಲ ಸತ್ಕಾರ ಮಾಡೋ ಉದ್ದೇಶ ಏನು ಅಂದ್ರೆ ಅವರನ್ನ ಸತ್ಕಾರ ಮಾಡುವುದನ್ನು ಕಂಡು ಈ ವರ್ಷ ಇಲ್ಲಿ ತನಕ ತೆಗೆದು ಮುಂದಿನ ಸಲ ಇದ್ರ 2 ಪಟ್ಟ ಅಲ್ಲಿ ಬರೋರು ಭಕ್ತರು ಬರಲಿ, ಸೇವಾ ಮಾಡಲಿ ಅನ್ನೋದು ನಮ್ಮ ಅಷ್ಟ ಉದ್ದೇಶ. ಅದಕ್ಕೆ ಅದರ ಜೊತೆಯೊಳಗೆ ನಮ್ಮ ತಾಯಿ ಒಳಗೆ ಎಲ್ಲ ಭಜನಾ ಸೇವೆ ಮಾಡ್ಯಾರ. ನಮ್ಮ ದಂಡಗುಂಡ ಬಸವೇಶ್ವರ ವೀರಾಂಜನೇಯ ದೇವಸ್ಥಾನದ ಮಹಿಳಾ ಮಂಡಳಿ ಅವ್ರು ಭಾಳ ದೊಡ್ಡ ಕೆಲಸ ಮಾಡ್ತಾರೆ. ಬರೀ ಬಂದು ಭಜನಾ ಮಾಡಿ ಹೋಗೋದು ಕೆಲಸ ಅಷ್ಟೇ ಅಲ್ಲ, ಸ್ವಚ್ಛತೆಯನ್ನು ಬಂದಾಗ ದೇವರನ್ನು ತೊಳೆಯುವುದು, ದೇವಸ್ಥಾನವನ್ನು ಸ್ವಚ್ಛಗೊಳಿಸುವುದು ಅಂತ ಎಲ್ಲ ಕೆಲಸ. ಅದಕ್ಕೆ ಇದೆಲ್ಲ ಕಾರ್ಯಕ್ರಮದೊಳಗೆ ಸತ್ಕಾರ ಮಾಡಿದ ಅಷ್ಟೇ. ಯಾಕೆ ಕಸ ಹೊಡೆದ ಕೈಗಳಿಂದ ಹಿಡಿದು ಪ್ರಸಾದ ಬಡಿಸಿದಂತ ಪ್ರತಿಯೊಂದು ಜೀವಿಗಳಿಗೂ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟ ಹೆಸರು ಹೇಳದೆ ಇರೋರು ಇರಲಿ, ಕಾಣುವಂಗ ಸೇವಾ ಮಾಡಿದವರು ಇರಲಿ, ಕಾಣದೇ ಸೇವಾ ಮಾಡಿದವರು ಇರಲಿ, ಬಹಿರಂಗವಾಗಿ ಅಂತರಂಗವಾಗಿ ತನು ಮನ ಧನದಿಂದ ಸೇವೆ ಸಲ್ಲಿಸಿದ ಎಲ್ಲ ಭಕ್ತ ಬಳಗಕ್ಕೆ ಮಹಾಮಹಿಮನ ಆಶೀರ್ವಾದ ಇರಲಿ. ಅದರ ಜೊತೆಯೊಳಗೆ ತಾವೆಲ್ಲ ಏನು ಬಂದು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ವಿಜಯನಗರ ಕಾಲನಿಯವರಾಗಿರ್ಬೋದು, ಮತ್ತು ಸಿದ್ದರಾಮೇಶ್ವರ ಕಾಲನಿಯವರಾಗಿರ್ಬೋದು, ಶಿವಲಿಂಗೇಶ್ವರ ಕಾಲನಿಯವರಾಗಿರ್ಬೋದು, ಅಷ್ಟೇ ಅಲ್ಲದೆ ನಮ್ಮ ಕಲಬುರಗಿ ನಗರದ ಎಲ್ಲ ಸಮಸ್ತ ತಾಯಿ ಬಳಗವೇ, ಶರಣ ಬಂಧುಗಳೇ, ಮುದ್ದು ಮಕ್ಕಳೇ, ಮತ್ತು ಎಲ್ಲ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ ನಮ್ಮ RJ32 ನ್ಯೂಸ್ ಚಾನಲ್ಲಿನ ಆ ಮಾಧ್ಯಮ ಮಿತ್ರರಿಗೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟ ಇದು 4-5 ವರ್ಷ
50 ವರ್ಷದ ಇತಿಹಾಸದ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ನೋಡ್ತೀವಿ. ಯಾಕೆ ನನಗೆ ಈ ಕಾರ್ಯಕ್ರಮ ಹೆಮ್ಮೆ ಆಗ್ತದೆ ಅಂತ ಕೇಳಿದ್ರೆ, ಇವತ್ತು ಗಣಪತಿ ಕೂಡಿಸೋದು ಹೆಂಗಾಗ್ಯದ ಅಂತ ಕೇಳಿದ್ರೆ ಚಾಲೆಂಜ್ ಜಿದ್ದಾಗ್ಯದ. ಅವ್ರು ಹಂಗೆ ಮಾಡ್ರಂದ್ರೆ ನಾವು ಇನ್ನೊಂದಿಟ್ಟು ಮಾಡೋದು. ಕೂಡಿ ಬದುಕಬೇಕಂತೇಳಿ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದೊಳಗೆ ನಾವೆಲ್ಲ ಒಂದಾಗಬೇಕು ಅಂತ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಬಳಿಕ ಅಲ್ಲಿನ ವಿಘ್ನೇಶ್ವರನ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ನಿರಂತರ ನಡೆದ ಪ್ರವಚನದಲ್ಲಿ ಅನ್ನದಾಸೋಹ, ಭಜನೆ, ಸಂಗೀತ ಪೂಜೆ ಇನ್ನಿತರ ಕೆಲಸಗಳಿಗೆ ತಮ್ಮ ಅಮೂಲ್ಯ ಸಮಯ ನೀಡಿದ ಎಲ್ಲ ಮಾನ್ಯರಿಗೆ ಕಲ್ಪತರು ಸೇವಾ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ 5 ದಿನಗಳ ಕಾಲ ನಿರಂತರವಾಗಿ RJ32 ಕನ್ನಡ ಟಿವಿ ವಾಹಿನಿಯಿಂದ ಸುದ್ದಿಯನ್ನು ಬಿತ್ತರಿಸುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟ ವರದಿಗಾರರಿಗೆ ಮತ್ತು ಛಾಯಾಗ್ರಾಹಕರಿಗೆ ಸನ್ಮಾನವನ್ನು ಮಾಡಲಾಯಿತು. ತದನಂತರ ಶ್ರೀನಿವಾಸ ಸರಡಿಗೆಯ ಪೂಜ್ಯರಾದ ಶಟಸ್ಥಳ ಬ್ರಹ್ಮಿ ರೇವಣಸಿದ್ದಪ್ಪ ಶಿವಾಚಾರ್ಯರ ಆಶೀರ್ವಚನ ನೀಡಿದರು. ಈ ಎಲ್ಲ ದೈವದವರು ನನ್ನವರು ಅಂತಕ್ಕಂಥ ಭಾವನೆಯಿಂದ 3-4 ತಾಸಿನಿಂದ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ, ಬಹುಶಃ ಇದು ಒಂದೇ ದಿವಸ ಅಲ್ಲ, 5 ದಿವಸಗಳ ಪರ್ಯಂತರವಾಗಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ವೇದಿಕೆ ಮೇಲೆ ನಡೆದಿರತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬಂದ್ರು ಕೂಡ, ಏನೆಲ್ಲ ಸಮಸ್ಯೆಗಳು ಬಂದ್ರು, ಈ ಸಮಸ್ಯೆಗಳು, ಈ ಕಷ್ಟಗಳು ದೂರ ಆಗಬೇಕಾದ್ರೆ ವಿಘ್ನೇಶನ ಆಶೀರ್ವಾದ, ವಿಘ್ನೇಶನ ದರ್ಶನದಿಂದ ಆ ಕಷ್ಟಗಳನ್ನ ಪರಿಹಾರ ಮಾಡುವಂತ ಶಕ್ತಿ ಒಳಗಿರುವಂತ ಈ ವಿಘ್ನೇಶ್ವರ, ಈ ಗಣಪತಿ ನಮ್ಮ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಒಳಗಿರುವಂತವನಲ್ಲಿ. ಬಹುಶಃ ಇದು ಐದೇ ದಿವಸ ಮಾಡುವಂತ ಕಾರ್ಯಕ್ರಮ ಇಲ್ಲ. ನಮ್ಮ ಬದುಕಿನ ಉದ್ದಕ್ಕೂ ಕೂಡ ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಗಣೇಶನ ಸ್ತೋತ್ರವನ್ನು ಮಾಡಿ, ಗಣೇಶನನ್ನ ಸ್ಮರಣೆಯನ್ನು ಮಾಡಿ, ಗಣೇಶನ ಹೆಸರು ಮೇಲೆ ಸಂಕಲ್ಪವನ್ನ. ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷ ಸಂತೋಷ್ ಪಾಟೀಲ್ ದಣ್ಣೂರ್, ಉಪಾಧ್ಯಕ್ಷ ಡಾಕ್ಟರ್ ಸಂತೋಷ್ ಪಾಟೀಲ್ ಕೊಟ್ನೂರ್, ಸೆಕ್ರೆಟರಿ ಮುನಿಕುಮಾರ್ ಹಿರೇಮಠ, ಶ್ರೀನಾಥ್ ತೋಪಿ, ಸೋಮದತ್ತ ಪಾಟೀಲ್, ಅಜಯ್ ಮಿಶ್ರಾ ಹಾಗೂ ಕಮಿಟಿಯ ದತ್ತಾತ್ರೇಯ ಚಂಚೂರ್ ಸೇರಿದಂತೆ ಸರ್ವ ಸದಸ್ಯರು, ಕಾಲೋನಿಯ ಅನೇಕ ಮಹಿಳೆಯರು, ಹಿರಿಯರು, ಮಕ್ಕಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.